ಇವತ್ತಿನ ನಮ್ಮ ಹೆಲ್ತ್ ಎಪಿಸೋಡ್ನಲ್ಲಿ ನಾವು ಮಾತನಾಡ್ತಿರುವಂಥ ಟಾಪಿಕ್ ತುಂಬ ಸೀರಿಯಸ್ ಆದಂಥ ಟಾಪಿಕ್. ಅದು ಲಿವರ್ ಸಿರೋಸಿಸ್ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಲಿವರ್ ಸಿರೋಸಿಸ್ ಕಾಯಿಲೆ ಬಂದರೆ ಡಾಕ್ಟ್ರು ಹೇಳುವಂಥದ್ದು ಕರೆಂಟ್ ಮೆಡಿಕಲ್ ಸೈನ್ಸಲ್ಲಿ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಹೊರತುಪಡಿಸಿದ್ರೆ ಇರೋಷ್ಟು ದಿನ ನಿಮ್ಮ ಯಾರು ತಂದೆನೋ ತಾಯಿನೋ ಅಣ್ಣನ ತಮ್ಮನೋ ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ, ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಅನ್ನುವಂಥ ಮಾತು ಬರುತ್ತೆ. ಇದರ ಮಧ್ಯದಲ್ಲಿ ನಿಯೋ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ, ಇದಕ್ಕೆ ಗುಣಮುಖ ಆಗುವಂತಹ ಎಲ್ಲ ಸಾಧ್ಯತೆಗಳನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿರುವಂಥದ್ದು ಡಾಕ್ಟರ್ ರಾಜು ಸರ್. ಎಂದಿನಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜು ಸರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನು ಹೇಳಿದ್ದು ಕರೆಂಟ್ ಮೆಡಿಕಲ್ ಸೈನ್ಸಲ್ಲಿ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಇಲ್ಲ ಅಂದರೆ ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ. ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತಂದ್ರೆ ಮಧ್ಯಮ ವರ್ಗ, ಕೆಲವು ಟೈಮಲ್ಲಿ ಶ್ರೀಮಂತರಿಗೂ ಇದು ಕಷ್ಟ. ಏನು ಗೊತ್ತಾ, 50 ಲಕ್ಷದಿಂದ 1.5 ಕೋಟಿ, ಅದು ಗ್ಯಾರಂಟಿ ಬೇರೆ ಇಲ್ಲ. ಸಕ್ಸಸ್ ರೇಟ್ ಈಸ್ 10ಕ್ಕೆ 4, 5 ಅಂತ ಹೇಳ್ತಾರೆ. ಓಕೆ. ಸೊ ಈ ಮಧ್ಯದಲ್ಲಿ ನಿಯೋ ಆಯುರ್ವೇದದಲ್ಲಿ ಇದಕ್ಕೆ ನಿಮ್ಮ ಹತ್ರ ಸಾಕಷ್ಟು ಪೇಷಂಟ್ ಈಗ ಆಲ್ರೆಡಿ ಬಂದಿದ್ದಾರೆ. ರೀಸೆಂಟಾಗೂ ಕೂಡ ಒಬ್ರು ಬಂದಿದ್ರು, ನಾನು ಅವರ ಟೆಸ್ಟಿಮೋನಿಯಲ್ ಎಲ್ಲವೂ ಕೂಡ ನೋಡಿದೆ. ಅವ್ರು ಮಾತಾಡ್ತಾ ಇರುವಂಥ ರೀತಿ, ಬಂದಿರುವಂಥ ರಿಸಲ್ಟ್ ನನಗೆ ನಂಬಕ್ಕಾಗ್ತಾ ಇಲ್ಲ ಸರ್. ಏನು ಹೇಳ್ತೀರಿ? ಒಂದು ಹೇಳ್ತೀನಿ ನೋಡಿ, ವರ್ಲ್ಡ್ ಅಲ್ಲಿ ಒಂದು ಹೇಳ್ಬೇಕಂದ್ರೆ ಸೈನ್ಸು ಯಾರೋ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಗಳ ಸೊತ್ತಲ್ಲ. ರಿಸರ್ಚ್ ವರ್ಕ್, ಅವರೆಷ್ಟೇ ದೊಡ್ಡ ಡಾಕ್ಟರ್ಸ್ ಇರ್ಬೋದು, ರಿಸರ್ಚ್ ಸ್ಕಾಲರ್ಸ್ ಇರ್ಬೋದು, ಕೆಲವೊಂದು ವೇಳೆ ಕೆಲವರಿಗೆ ನೆಸೆಸಿಟಿಯಿಂದ ಬಿಯಾಂಡ್ ದ ಸೈನ್ಸ್ ಯೋಚನೆ ಮಾಡ್ತೀವಿ, ನಾಕ್ ಮಾಡಿಬಿಡ್ತೀವಿ. ಒಂದು ವೇಳೆ ನಾನು ಇಫ್ ಐ ಕುಡ್ ಹ್ಯಾವ್ ಐದರ್ ಅಲೋಪತಿಕ್ ಡಾಕ್ಟರ್ ಆಗಿರಲಿ, ಆಯುರ್ವೇದಿಕ್ ಡಾಕ್ಟರ್ ಆಗಿರಲಿ, ಹೋಮಿಯೋಪತಿ ಆಗಿರಲಿ, ನಾನು ಬಿಯಾಂಡ್ ದ ಸೈನ್ಸ್ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ. ಬೇಸಿಕ್ಸ್ ಹೇಳ್ಬಿಡೋರು. ಈಗ ಆಯುರ್ವೇದಲ್ಲೇನು ಅಸಾಧ್ಯ ರೋಗಗಳು ಇವೆಲ್ಲ ಅದರಲ್ಲೇ ಬರೋದು. ನಮ್ಮಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ, ಶಾಸ್ತ್ರನೇ ಹೇಳ್ಬಿಟ್ಟಿದೆ. ಅದನ್ನು ನಾನೀಗ ಹೈದ್ರಾಬಾದಲ್ಲಿ ಒಂದು CME ಕೊಡ್ತಾ ಇದ್ದೆ, ಕಂಟಿನ್ಯೂಯಿಂಗ್ ಮೆಡಿಕಲ್ ಎಜುಕೇಶನ್. ಅಲ್ಲಿ ಒಬ್ಬ ಆಯುರ್ವೇದ ಡಾಕ್ಟರ್ ಕ್ವಶನ್ ಮಾಡಿದ್ರು, ನೀವು ಹೇಳ್ತೀರಿ ನಿಯೋ ಆಯುರ್ವೇದ, ನಿಯೋ ಆಯುರ್ವೇದದಲ್ಲಿ ನಾವು ಅಸಾಧ್ಯ ರೋಗಗಳಿಗೆ ಟ್ರೀಟ್ಮೆಂಟೇ ಕೊಡಲ್ಲ, ನೀವ್ ಹೆಂಗ್ ಕೊಡ್ತೀವಿ, ಅದ್ ಹೆಂಗ್ ಹೇಳಕ್ಕಾಗ್ತದ ಆಯುರ್ವೇದ ಅಂತ. ಇನ್ನೊಬ್ಬ ಡಾಕ್ಟರ್ ಅವ್ರಿಗೂ ಅವರೇ ಉತ್ತರ ಕೊಟ್ರು, ಚರಕ ಹೇಳಿಲ್ಲ, ರಿಸರ್ಚ್ ಇಷ್ಟೇ. ರಿಸರ್ಚ್ ಇಸ್ ಕಂಟಿನ್ಯೂಸ್ ಪ್ರೋಸೆಸ್. ಹೌದು. ಈಗ ರಾಜು ಸರ್ ಮಾಡಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ಹೌದು, ಅವ್ರು ಆಟೋಮೆಟಿಕ್ಲಿ ಸುಮ್ಮನೆ ಆದ್ರು. ಇಲ್ಲಿ ಏನಂದ್ರೆ ದಿಸ್ ಇಸ್ ಅ ರಿಸರ್ಚ್ ವರ್ಕ್. ಕರೆಂಟ್ ಮೆಡಿಕಲ್ ಸೈನ್ಸ್ ಏನು, ಎಲ್ಲಿ ಆರ್ಗನ್ ಕೆಲಸ ಮಾಡಲಿಲ್ಲ ಅಂದ್ರೆ, ಡಿಸ್ಫಂಕ್ಷನಲ್ ಅಂದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೆ 15 mm ಇಂದ 25 mm ಪೈಪ್ಲೈನ್, ಏನೋ ಆಹಾರ ತಗೊಂಡೋಗಿ ಕೊಡೋದನ್ನ, ಆ ಪೈಪ್ಲೈನ್ ಟೆಕ್ನಿಕಲಿ ವಿ ಆರ್ ಕಾಲಿಂಗ್ ಆರ್ಟ್ರೀಸ್. ಅದಕ್ಕೆ ಸ್ಟೆಂಟೋ, ಬೈಪಾಸು, ಗ್ರಾಫ್ಟಿಂಗು ಮಾಡಿ ರೆಗ್ಯುಲೇಟ್ ಮಾಡ್ತಾರೆ. ಡೌನ್ ದ ಲೈನ್ ಮಾಡೋದಕ್ಕೆ ಬ್ಲಡ್ ಥಿನ್ನರ್ಸು, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ. ಬಟ್ ಆದರೆ ಎಫೆಕ್ಟಿವ್ ರಿಸಲ್ಟ್ ಇಲ್ಲದೆ ಇರೋದ್ರಿಂದ ಲಿವರ್ ಸಿರೋಸಿಸ್ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡೇಬೇಕು ಅಂತಾರೆ. ಈಗ ನಾನು, ಇಟ್ ಇಸ್ ಅ ಸೈನ್ಸ್, ಕಿಡ್ನಿಗೆ ನಾಕ್ ಮಾಡಿದೆ ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ. ಸೇಮ್ ಪ್ರಿನ್ಸಿಪಲ್ನ ಇದನ್ನೆಲ್ಲ ಉಪಯೋಗ ಮಾಡಿದೆ, ಪ್ರಯೋಗ ಮಾಡಿದೆ, ಅನ್ಥಿಂಕಬಲ್ ರಿಸಲ್ಟ್ಸ್ ಬಂತು. ಇಟ್ ಇಸ್ ಅ ಮ್ಯಾಥಮೆಟಿಕ್ಸ್, ಸೈನ್ಸ್. ಈಗ 15-25 mm ಹೇಳಿದ್ರೆ ಆರ್ಟ್ರೀಸ್, ಅದಕ್ಕಿಂತ ಸಣ್ಣ ಆಗ್ತಾ ಆಗ್ತಾ ಜೀವಕೋಶ ಲೆವೆಲ್, ಸೆಲ್ಯುಲಾರ್ ಲೆವೆಲ್ ಬಂತು ಅಂದ್ರೆ ಆ ಸೈಜು 1 ಮೈಕ್ರಾನ್ ಇಂದ 20 ಮೈಕ್ರಾನ್ ಆಗುತ್ತೆ. 1 ಮೈಕ್ರಾನ್ ಅಂದ್ರೆ 1/1000 mm, ಅದು ಕಣ್ಣಿಗೆ ಕಾಣಲ್ಲ. ಆ ಲೆವೆಲ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಆಯ್ತು ಅಂದ್ರೆ ಅದಕ್ಕೆ ಆಹಾರ ಕೊಡುತ್ತೆ, ಹಾರ್ಮೋನ್ಸು, ಆಕ್ಸಿಜನ್, ನ್ಯೂಟ್ರಿಯೆಂಟ್ಸು, ಕಸ ತೆಗುತ್ತೆ, ಟಾಕ್ಸಿನ್ಸ್, ಕಾರ್ಬನ್ ಡೈಆಕ್ಸೈಡ್. ಈ ಸಿಸ್ಟಮ್ ಅನ್ನ, ಇಲ್ಲಿ ಹೋಗೋ ಸಿಸ್ಟಮ್ ಇದೆ ಸೈನ್ಸ್, ಬರೋ ಸಿಸ್ಟಮ್ ಇದೆ ಎಲ್ಲ. ಒಂದು ವೇಳೆ ವೈನ್ಸ್ ಡಿಸ್ಫಂಕ್ಷನ್ ಆಯ್ತು ಅಂದ್ರೆ ಅದ್ರೊಳಗಡೆ ವಾಲ್ವ್ಸ್, ವಾಪಸ್ ಬರೋ ಬ್ಲಡ್ ಮುಂದೆ ಬ್ಯಾಕ್ವರ್ಡ್ ಏನಿದೆ ಅದು ಫಾರ್ವರ್ಡ್ ಬರೋದ್ ಬದಲು ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಆಟೋಮೆಟಿಕ್ಲಿ ಆರ್ಗನ್ ಡಿಕೆ ಆಗ್ತಾ ಇರ್ತೀವಿ. ಸೊ ಇದನ್ನ ರೆಗ್ಯುಲೇಟ್ ಮಾಡೋದು ದೇವ್ರ ದಯ
ನಾನು ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಕ್ಕೆ ಸೇಮ್ ಸಿಸ್ಟಮ್ ಬಂತು. ಅದು ಲಿವರ್ ಸಿರೋಸಿಸ್ ಮೇಲೆ ಹಂಗೆ, ಪ್ಯಾಂಕ್ರಿಯಾಸ್ ಮೇಲೂ ಮಾಡ್ತೀನಿ. ಪ್ಯಾಂಕ್ರಿಯಾಟೈಟಿಸ್ ಅಂತ ಬರ್ತದೆ, ಏನು ಪ್ಯಾಂಕ್ರಿಯಾಸ್ದು ಔಟರ್ ಆರ್ಗನ್ ಕೆಲಸ ಮಾಡಲಿಲ್ಲ ಅಂದರೆ ಡೈಜೆಸ್ಟಿವ್ ಎನ್ಸೈಮ್ಸ್ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಓಡ್ಲಲ್ಲಿ ವಿಜ್ಞಾನನೇ ಇಲ್ಲ, ಅಲ್ಲಿಯೂ ಮಾಡ್ತೀನಿ. ಎಂಡೋಕ್ರೈನ್ ಒಳಗಡೆನ ಪಾರ್ಟ್ ಬೀಟಾ ಸೆಲ್ಸ್ ಆಕ್ಟಿವೇಟ್, ಅದು ಆಗಲ್ಲ ಅಂತ ಹೇಳುತ್ತೆ ಸೈನ್ಸ್, ಅದನ್ನು ಆಗುತ್ತೆ. ಸೊ ಆ ರೀತಿ